ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ 12ನೇ ದಿವಸದ ಮಹಾಯುದ್ಧ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ರಾತ್ರಿ ಕಳೆಯಿತು. ಮುದುಡಿದ ಕಮಲದ ಹೂ ಸೂರ್ಯನ ಉದಯಕ್ಕೆ ಅರಳುವುದಕ್ಕೆ ಸಿದ್ಧವಾಯಿತು. ಮೂಡಣ ದಿಕ್ಕು ಕೆಂಪೇರಿತು. ಆದಿತ್ಯನು ಅರುಣನ ರಥವನ್ನೇರಿ ಹೊಂಬೆಳಕಿನ ಕಿರಣಗಳನ್ನು ಧರಿತ್ರಿಯ ಮೇಲೆ ಚೆಲ್ಲಿದನು. ಪಾಂಡವ ಶಿಬಿರದಲ್ಲಿ ನೃಪರು ಯುದ್ಧಕ್ಕೆ ಸಿದ್ಧರಾದರು. ಹಯತತಿಗಳು ಉತ್ಸಾಹದಿಂದ ಕುಣಿದವು. ಆನೆಗಳನ್ನು ಮಾವುತರು ಶತ್ರುನಾಶಕ್ಕೋಸ್ಕರ ಬಿಗಿಗೊಳಿಸಿದರು. ಚತುರಂಗ ಸೇನೆಯ ಯುದ್ಧೋತ್ಸಾಹದಲ್ಲಿ ಚತುರ್ದಿಕ್ಕುಗಳು ನಡುಗಿದವು. ಅಷ್ಟರೊಳಗಾಗಿ ಸಂಶಪ್ತಕರು ಅರ್ಜುನನನ್ನು ಯುದ್ಧಕ್ಕೆ ಆಮಂತ್ರಿಸಲು ಚಾರಕರನ್ನು ಕಳುಹಿಸಿದರು. ಎದ್ದೇಳು ಫಲ್ಗುಣ, ಇಂದಿನ ಆವಾಹವನ್ನು ನಮ್ಮಲ್ಲಿ ನಡೆಸು. ಪ್ರತಿದಿನವೂ ನಿನ್ನ ಸಾರಥ್ಯ ಮಾಡುತ್ತಿರುವ ಗೋಪಕುಮಾರನ ಕೈಚಳಕ ಇಂದು ಸಲ್ಲದು. ಕೈಲಾಸವಾಸಿಯಾದ ರುದ್ರನನ್ನು ತರಿಸಿಕೊ, ಕಾಳಗಕ್ಕೆ ತಕ್ಷಣವೇ ಬಾ ಎಂದು ಪತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿತ್ತು. ಧರ್ಮರಾಯ, ಕೃಷ್ಣ, ಫಲ್ಗುಣಾದಿಗಳು ತಮ್ಮೊಳಗೆ ಮಂತ್ರಾಲೋಚನೆಗೈದರು. ಧರ್ಮರಾಯನ ಸಂರಕ್ಷಣೆಗೆ ಘಟೋತ್ಕಚ, ದೃಪದ, ಕೇಕಯ, ಭೀಮ, ನಕುಲ, ಸಹದೇವರಿರಲಿ. ಯಮನಂದನನನ್ನು ಕಟ್ಟುವೆನೆಂದು ಶಪಥ ಹಾಕಿದ ದ್ರೋಣರನ್ನು ಜಾಗರೂಕತೆಯಿಂದ ಎದುರಿಸಿರಿ ಎಂದು ಆದೇಶಿಸಿ ಕೃಷ್ಣ ಪಾರ್ಥರು ಸಂಶಪ್ತಕರನ್ನು ಯುದ್ಧರಂಗದಲ್ಲಿ ಅರಸಿಕೊಂಡು ಕುರುಕ್ಷೇತ್ರದ ದಕ್ಷಿಣಕ್ಕೆ ಹೋದನು. ಇತ್ತ ದ್ರೋಣಾಚಾರ್ಯರು ಮಣಿಮಯ ರಥವನ್ನೇರಿ ತನ್ನ ಎಡ ಬಲದಲ್ಲಿ ವೀರಾಧಿವೀರರನ್ನು, ರಾವುತರನ್ನು, ರಾಜರನ್ನು ಕೂಡಿಕೊಂಡು ಕಾಳಗದ ಕಣವನ್ನು ಹೊಕ್ಕರು. ಗಾಂಡೀವಿಯು ಧನುಷ್ಠೇಂಕಾರವನ್ನು ಮಾಡಿ ದೇವದತ್ತ ಶಂಖವನ್ನು ಮೊಳಗಿದನು. ಸಂಶಪ್ತಕರು ಏಕಕಾಲದಲ್ಲಿ ಭಯಂಕರವಾದ ಗರ್ಜನೆಯನ್ನು ಮಾಡಿ ಅರ್ಜುನನ ಮೇಲೆರಗಿದರು. ಪುಂಖಾನುಪುಂಖವಾಗಿ ಶಸ್ತ್ರಗಳು ಅರ್ಜುನನ ಮೇಲೆ ಎಸೆಯಲ್ಪಟ್ಟಾಗ ಮಂಜು ಗಿರಿ ಶಿಖರವನ್ನು ಮುಚ್ಚಿದಂತೆ ಭಾಸವಾಯಿತು. ಕ್ರುದ್ಧನಾದ ಫಲ್ಗುಣನು ಆ ಬಾಣವನ್ನು ಕತ್ತರಿಸಿ ಸುಬಾಹುವಿನ ಕೈಚೀಲಗಳನ್ನು ಕತ್ತರಿಸಿದನು. ಸುಶರ್ಮ, ಸುರಥ, ಸುಧರ್ಮ, ಸುಧನ್ವ ಮತ್ತು ಸುಬಾಹು ಇವರೆಲ್ಲರೂ ಒಮ್ಮೆಯೇ ಅರ್ಜುನನನ್ನು ಪ್ರಹರಿಸಿದರು. ಅರ್ಜುನನು ಸುಧನ್ವನ ಧ್ವಜವನ್ನು ಮತ್ತು ಶಿರಸ್ಸನ್ನು ಕತ್ತರಿಸಿ ಹಾಕಿದನು. ಅಳಿದುಳಿದ ಯೋಧರು ಭಯಭೀತರಾಗಿ ಅಲ್ಲಿಂದ ಕಾಲ್ತೆಗೆದರು. ರವಿಯು ಕತ್ತಲೆಯನ್ನು ಓಡಿಸುವಂತೆ ತ್ರೈಗರ್ತರ ಸೈನ್ಯವು ಧ್ವಂಸ ಮಾಡಲ್ಪಟ್ಟಿತು. ಪಾರ್ಥನ ಕೂರಂಬುಗಳು ದೊರೆಗಳನ್ನು ಮುತ್ತಿಗೆ ಹಾಕಿ ಆ ಸುಭದ್ರ ವೀರರನ್ನು ಯಮನಗರಿಗೆ ಕಳುಹಿಸಿದವು. ಸಂಶಪ್ತಕರ ರಥವಿದ್ದಲ್ಲಿಗೆ ಕೃಷ್ಣನು ರಥವನ್ನು ಹಾರಿಸಿದನು. ದೇವದಾನವರ ಯುದ್ಧದಲ್ಲಿ ಇಂದ್ರನ ರಥವು ಪುಟನಗೆಯುತ್ತಿದ್ದಂತೆ ಪಾರ್ಥಸಾರಥಿಯ ರಥವು ತೋರಿತು. ಅರ್ಜುನನು ಅರಿಸಂಹಾರಕವಾದ ತ್ವಾಷ್ಟ್ ಅಸ್ತ್ರವನ್ನು ಆಮಂತ್ರಿಸಿ ಹೂಡಿದನು. ಆ ಮಹಾಸ್ತ್ರದಿಂದ ಸಾವಿರಾರು ಪಾರ್ಥನ ರೂಪವುಳ್ಳ ಆಕೃತಿಗಳು ಹೊರಬಂದು ವೈರಿ ಸೈನಿಕರಲ್ಲಿ ಸೇರಿಕೊಂಡಾಗ ಶತ್ರುಗಳು ಭ್ರಮೆಯಿಂದ ಪ್ರತಿಯೊಬ್ಬರನ್ನು ಅರ್ಜುನನಂತೆಯೇ ಭಾವಿಸಿದರು. ಅಯಮರ್ಜುನೋಯಂ ಗೋವಿಂದ ಇಮೌ ಪಾಂಡವ ಯಾದವೌ. ಇವನು ಅರ್ಜುನ, ಇವನೇ ಕೃಷ್ಣ, ಇವರೇ ಪಾಂಡವ ಯಾದವರು ಎನ್ನುತ್ತಾ ಅಸ್ತ್ರ ಪ್ರಭಾವದಿಂದ ವಿಮೋಹಿತರಾಗಿ ಶತ್ರುಗಳು ಪರಸ್ಪರ ಹೊಯ್ದಾಡಿ ಮೃತರಾದರು. ಆಗ ಸಂಶಪ್ತಕರು ಕೃಷ್ಣಾರ್ಜುನರನ್ನು ಬಾಣಾವಳಿಗಳಿಂದ ಮುಚ್ಚಿಬಿಟ್ಟರು. ಮುರಹರ ಪಾರ್ಥರು ಬಾಣರಾಶಿಯ ನಡುವೆ ಹುದುಗಿ ಹೋದುದನ್ನು ವೀಕ್ಷಿಸಿ ಕೌರವ ಸೇನೆಯು ದುರ್ಯೋಧನನಿಗೆ ಜಯವಾಗಲಿ ಎಂದು ಜಯಕಾರಗೈದು ಭೇರಿ ಮೃದಂಗಗಳನ್ನು ಬಾರಿಸಿದರು. ಶತ್ರು ಸಿಂಹನಾದವನ್ನು ಆಲಿಸಿದ ಧನಂಜಯನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿ ತರಗೆಲೆಗಳನ್ನು ಹಾರಿಸುವಂತೆ ಸಂಶಪ್ತಕರ ಸೈನ್ಯವನ್ನು ಹುಡಿ ಹಾರಿಸಿದನು. ರಣಾಂಗಣದಲ್ಲಿ ಕಣ್ಣು ಬಿಡಲಾರದಷ್ಟು ಧೂಳೆದ್ದು ರಕ್ತವೃಷ್ಟಿಯಾದುದರಿಂದ
ಈ ಕ್ಷೇತ್ರವು ಪ್ರವೇಶಕ್ಕೆ ದುರ್ಗಮವಾಯಿತು. ಸಂಶಪ್ತಕ ಮತ್ತು ಪಾರ್ಥನ ಮಧ್ಯೆ ಆಗುತ್ತಿದ್ದ ಮಹಾಸಂಗ್ರಾಮವನ್ನು ಕಂಡು ದ್ರೋಣಾಚಾರ್ಯರು ಅಭೇದ್ಯವಾದ ಗರುಡ ವ್ಯೂಹವನ್ನು ರಚಿಸಿದರು. ಮುಖಭಾಗದಲ್ಲಿ ಭಾರದ್ವಾಜರು, ದುರ್ಯೋಧನನು ಸೋದರ ಸಹಿತವಾಗಿ ಶಿರೋಭಾಗದಲ್ಲಿ, ನೇತ್ರಗಳ ಸ್ಥಾನದಲ್ಲಿ ಕೃತವರ್ಮನು ಮತ್ತು ಗೌತಮರಿದ್ದರು. ಭೂತಶರ್ಮ, ಕ್ಷೇಮಶರ್ಮ, ಕರಕಾಶ, ಕಲಿಂಗ, ಸಿಂಹಲ, ಅಭೀರರು, ದಶೇರಕರು, ಶಕರು, ಯವನರು, ಶೂರಸೇನರು, ದರದರು, ಮಾದ್ರರು, ಕೇಕಯರು, ಹಂಸಪತರು ಗರುಡ ವ್ಯೂಹದ ಕಂಠಪ್ರದೇಶದಲ್ಲಿದ್ದರು. ಭೂರಿಶ್ರವಸ್ಸು, ಶಲ್ಯ, ಸೋಮದತ್ತ ಮತ್ತು ಬಾಲ್ಹಿಕ ಮೊದಲಾದವರು ಗರುಡ ವ್ಯೂಹದ ದಕ್ಷಿಣ ಭಾಗದಲ್ಲಿ, ವಿಂದಾನುವಿಂದರು, ಕಾಂಬೋಜದ ರಾಜ ಸುದಕ್ಷಿಣ ವ್ಯೂಹದ ವಾಮ ಭಾಗದಲ್ಲಿ, ಅಂಬಷ್ಟ, ಕಲಿಂಗ, ಮಾಗಧ, ಪೌಂಡ್ರರು, ಗಾಂಧಾರಕರು, ಶಕುನಿ ಇದ್ದರು. ಪುಚ್ಛಭಾಗದಲ್ಲಿ ಸ್ವತಃ ಕರ್ಣನು ನಿಂತಿದ್ದನು. ಜಯದ್ರಥ, ಭೀಮರಥ, ಸಂಪಾತಿ, ವೃಷಭ, ಜಯ, ಭೂಮಿಂಜಯ, ವೃಷಕಾಥ, ನಿಷಧ ಇವರು ಸುಪರ್ಣನ ವಕ್ಷಸ್ಥಳದಲ್ಲಿದ್ದರು. ಯುದ್ಧೋತ್ಸಾಹಿಗಳಾದ ಯೋಧರು ಅತ್ತ ಇತ್ತ ಪಥಸಂಚಲನ ಮಾಡಿಕೊಂಡು ವೈರಿಗಳಾಗಿ ಹೊಂಚು ಹಾಕಿದರು. ಆ ವ್ಯೂಹದ ಮಧ್ಯಭಾಗದಲ್ಲಿ ಸಾಲಂಕೃತವಾದ ಗಜರಾಜನ ಮೇಲೆ ಮಹಾವೀರನಾದ ಭಗದತ್ತನು ಸೂರ್ಯನಂತೆ ಶೋಭಿಸಿದನು. ಮದದಿಂದ ಕೊಬ್ಬಿದ ಉಬ್ಬಿಹೋದ ಸುಪ್ರತೀಕ ಗಜವು ಪರ್ವತದಂತೆ ಶೋಭಿಸಿತು. ಧರ್ಮಜನು ಪ್ರವೇಶಿಸಲಸದಳವಾದ ಮೇರು ಪರ್ವತದಂತಿರುವ ಗರುಡ ವ್ಯೂಹವನ್ನು ನೋಡಿ ದಂಡಾಧಿಪತಿಯಾದ ದುಷ್ಟದ್ಯುಮ್ನನನ್ನು ಉದ್ದೇಶಿಸಿ ಮಾತನಾಡಿದನು. ವಿಧ ವಿಧವಾದ ವರ್ಣದ ವಾಜಿಗಳನ್ನು ರಥಕ್ಕೆ ಕಟ್ಟಿಕೊಂಡಿರುವ ಮಹಾವೀರ ಪಾಂಚಾಲ ಕುಮಾರನೇ, ಗುರುಗಳು ಮಾಡಿದ ಶಪಥ ಭಗ್ನಗೊಳ್ಳುವಂತೆ ಮತ್ತು ನಾನು ದ್ರೋಣರ ಸೆರೆಯಲ್ಲಿ ಬೀಳದಂತೆ ಯುದ್ಧ ಕೌಶಲವನ್ನು ಈಗ ರೂಪಿಸಬೇಕಾಗಿದೆ. ನೃಪತಿ, ಯಾವುದೇ ವ್ಯೂಹವನ್ನು ರಚಿಸಿ ನಿನ್ನನ್ನು ವಶ ಮಾಡುವ ತಂತ್ರವನ್ನು ಆಚಾರ್ಯರು ಮಾಡಲಿ. ಆ ವ್ಯೂಹದಿಂದ ನಿನ್ನನ್ನು ಸಂರಕ್ಷಿಸುವ ಹೊಣೆಗಾರಿಕೆ ನನ್ನದಾಗಿದೆ. ನಾನು ಸೇನಾಧಿಪತಿಯಾಗಿ ಇರುವವರೆಗೆ ಅವರ ಉಪಾಯಗಳು ಸಫಲವಾಗುವುದಿಲ್ಲ. ದೃಷ್ಟದ್ಯುಮ್ನನು ಅರ್ಧಚಂದ್ರಾಕೃತಿಯಲ್ಲಿ ವ್ಯೂಹವನ್ನು ರಚಿಸಿ ಧುರದಲ್ಲಿ ಕಾದುವ ಭಟರನ್ನು ಸುತ್ತ ನಿಲ್ಲಿಸಿದನು. ತೇರು, ಗಜ, ವಾಜಿಗಳನ್ನು ವೀರರು ಏರಿದರು. ಸಮುದ್ರವನ್ನು ಸಮುದ್ರವೇ ಹೊಕ್ಕು ಕೋಲಾಹಲ ಮಾಡುವಂತೆ ದೃಷ್ಟದ್ಯುಮ್ನನು ಪಾಂಡವ ಬಲ ಸಹಿತವಾಗಿ ಕುರು ಸೇನೆಯೊಂದಿಗೆ ಹೊಯ್ದಾಡಿದನು. ಆದರೆ ಆಚಾರ್ಯರ ಗುರಿ ಯುಧಿಷ್ಠಿರನನ್ನು ಬಂಧಿಸುವುದಾಗಿತ್ತು. ಕೃತಾಂತನಂತೆ ಅವರು ಧರ್ಮಜನ ಮೇಲೆ ಎರಗುವುದನ್ನು ಗಮನಿಸಿ ಪಾಂಚಾಲ ಕುಮಾರನು ತಡೆದನು. ಅನಿಷ್ಟ ಸೂಚಕನಾದ ದೃಷ್ಟದ್ಯುಮ್ನನು ಇದಿರಾಗಿ ಬಂದುದನ್ನು ಗಮನಿಸಿ ವಿಪ್ರಶ್ರೇಷ್ಠರು ಖಿನ್ನರಾದರು. ಅದನ್ನು ವೀಕ್ಷಿಸಿದ ಕೌರವ ಸಹೋದರ ದುರ್ಮುಖನು ದೃಷ್ಟದ್ಯುಮ್ನನನ್ನು ತಡೆದನು. ಅವರೊಳಗಿನ ದ್ವಂದ್ವ ಯುದ್ಧ ಭೀಕರ ರೂಪವನ್ನು ತಾಳಿತು. ದುರ್ಮುಖನನ್ನು ಆಚ್ಛಾದಿಸಿ ದ್ರೋಣರ ಮೇಲೆ ದಿವ್ಯಾಸ್ತ್ರಗಳನ್ನು ಪಾಂಡವ ಸೇನಾಧಿಪತಿಯು ಎಸೆದನು. ಮುಂದಿನ ವಿಷಯ ದ್ರೋಣಾಚಾರ್ಯರ ಪರಾಕ್ರಮ. ದುರ್ಮುಖ ಮತ್ತು ದೃಷ್ಟದ್ಯುಮ್ನರೊಳಗೆ ಯುದ್ಧವಾಗುವುದನ್ನು ನೋಡಿ ಬಿಲ್ಲಗುರುಗಳು ಧರ್ಮಜನನ್ನು ರಕ್ಷಿಸುತ್ತಿದ್ದ ಸೇನೆಯನ್ನು ಶಸ್ತ್ರಮುಖೇನ ಭಂಗಗೊಳಿಸಿದರು. ಘೋರವಾದ ಸೈನ್ಯ ಸಂಹಾರವೇ ನಡೆಯಿತು. ಯೋಧರ ವೇಷಭೂಷಣಗಳಲ್ಲಿ ಸೂರ್ಯಕಿರಣ ಸಮಾನವಾದ ರಶ್ಮಿಗಳು ಥಳಥಳನೆ ಹೊಳೆಯುತ್ತಿದ್ದವು. ಆನೆಗಳು ಶತ್ರುಪಕ್ಷದ ಆನೆಗಳೊಂದಿಗೆ ಎಳೆದಾಡಿಕೊಂಡವು. ಅವುಗಳ ದಂತಘರ್ಷದಿಂದ ಅಗ್ನಿಕಿಡಿಗಳು ಹುಟ್ಟಿದವು. ಮದಗಜಗಳ ಗೀಳು ರಣರಂಗದಲ್ಲಿ ಎಲ್ಲೆಲ್ಲೂ ಪ್ರತಿಧ್ವನಿಸಿತು. ಸೋತ ಆನೆಗಳು ಪ್ರಾಣೋತ್ಕ್ರಮಣ ವೇದನೆಯಿಂದ ಚೇತರಿಸಿ ನೆಲದ ಮೇಲೆ ಬೆಟ್ಟಗಳಂತೆ ಅಡ್ಡಬಿದ್ದವು. ಕುದುರೆಗಳು ಕೋಪದಿಂದ ಶತ್ರುಪಕ್ಷದ ಸೈನಿಕರನ್ನು ವಿವೇಚನೆ ಇಲ್ಲದೆ ತುಳಿದು ಧ್ವಂಸಗೊಳಿಸಿ
ನಾನಾ ದಿಕ್ಕುಗಳಿಗೆ ನಾಗಾಲೋಟದಿಂದ ಓಡಾಡಿದವು. ರಥದ ಧ್ವಜವು ಕೆಳಗೆ ಬಿದ್ದು ನೆಲವನ್ನು ಆಶ್ರಯಿಸಿತು. ಪದಾತಿಗಳು ಪ್ರಾಣಾರ್ಪಣೆ ಮಾಡಿ ಭೂಮಿಯ ಮೇಲೆ ಅಂಗಾತ ಬಿದ್ದರು. ದ್ರೋಣರು ಯುಧಿಷ್ಠಿರನ ಕಡೆಗೆ ನುಗ್ಗಿ ಬರುತ್ತಿರಲು ಸತ್ಯಜಿತುವು ಧರ್ಮಜನನ್ನು ರಕ್ಷಿಸುತ್ತಿದ್ದನು. ಆದರೆ ಆಚಾರ್ಯರು ಅರ್ಧಚಂದ್ರ ಬಾಣದಿಂದ ಅವನ ಶಿರಸ್ಸನ್ನು ಕತ್ತರಿಸಿದರು. ಕೂಡಲೇ ವೃಕನೆಂಬುವನು ದ್ರೋಣರಿಗೆ ಮುತ್ತಿಗೆ ಹಾಕಿದನು. ಬಲಿಷ್ಠನಾಗಿದ್ದ ವೃಕನು ದ್ವಿಜೋತ್ತಮನನ್ನು 60 ಶಸ್ತ್ರಗಳಿಂದ ಘಾಸಿಗೊಳಿಸಿದನು. ಕಟಕಾಚಾರ್ಯರು ಕೋಪಗೊಂಡು 6 ಬಾಣಗಳಿಂದ ವೃಕನ ವಾಜಿ ರಥಗಳನ್ನು ನಾಶಪಡಿಸಿ ಅವನನ್ನು ವಧಿಸಿದರು. ಪಾಂಡವ ವಿಭುವಿಗೆ ರಕ್ಷಣೆಗೆ ಬಂದ ಪಾಂಚಾಲ, ಕೇಕಯ, ಮತ್ಸ್ಯ, ಛೇದಿ, ಕಾರುಷ, ಕೋಸಲ ದೇಶದ ವೀರರನ್ನು ಹತ್ಯೆಗೈದರು. ಅದನ್ನು ನೋಡಿ ವಿರಾಟನ ತಮ್ಮನಾದ ಶತಾನೀಕನು ಅಸ್ತ್ರಧಾರಿಯಾಗಿ ಮುಂದೆ ಬಂದಾಗ ದ್ರೋಣರ ಹಸ್ತಲಾಘವವನ್ನು 6 ವರ್ಣಿಸಲು ಸಾಧ್ಯ? ಸೆಟೆದು ನಿಂತರೆ ಪರಮೇಶ್ವರನನ್ನು ಗಣನೆಗೆ ತೆಗೆದುಕೊಳ್ಳಲಾರದಷ್ಟು ಪರಾಕ್ರಮಿಗಳಾದ ಕಲಶ ಸಂಭವರು, ಶತಾನೀಕ ಹಾಗೂ ಅವನ ಸಹಾಯಕ್ಕೆ ಬಂದಿರುವ ದೃಢಸೇನ, ಕ್ಷೇಮ, ವಸುದಾನ, ಪಾಂಚಾಲ, ರಾಜಕುಮಾರ ಮೊದಲಾದವರನ್ನು ಸಂಹರಿಸಿದರು. ಪಾಂಡವ ಸೇನೆಯು ಪರಾಜಯವನ್ನು ಅಪ್ಪಿತು. ಕೌರವ ಸೇನೆಯಲ್ಲಿ ಅಲ್ಲಲ್ಲಿ ಜಯಘೋಷವಾಯಿತು. ತಮಗೆ ಆಗುತ್ತಿರುವ ಅಪಜಯವನ್ನು ಗಮನಿಸಿ ಭೀಮ, ಸಾತ್ಯಕಿ, ಘಟೋತ್ಕಚ, ಅಭಿಮನ್ಯು ಮೊದಲಾದವರು ಮುನ್ನುಗ್ಗಿದರು. ಆಗ ದುಶ್ಯಾಸನ, ಜಯದ್ರಥ, ಅಶ್ವತ್ಥಾಮ, ಕೃಪ, ಮಾದ್ರೇಶ, ಭಗದತ್ತನೇ ಮೊದಲಾದವರು ಮುಂದೆ ಬಂದು ಧರ್ಮರಾಯನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದಾಗ ಅವನ ಸಹಾಯಕ್ಕೆ ಪಾಂಡವ ಬಲ ಓಡಿತು. ಭೀಮನ ಗದಾಘಾತವು ಹಲವು ಕೌರವ ವೀರರನ್ನು ಘಾಸಿಗೊಳಿಸಿತು. ವೃಕೋದರನು ಬೊಬ್ಬಿರಿದು ಧರ್ಮಪುತ್ರನನ್ನು ಹಿಡಿಯುವ ಬಾಯ್ಬಡುಕರು ಯಾರು? ಅವರನ್ನು ಕಾಳಗದಲ್ಲಿ ಅರೆಕ್ಷಣದೊಳಗೆ ಕೆಡಹುತ್ತೇನೆ ಎಂದನು. ಭೀಮನು ಒಂದು ಕಡೆಯಲ್ಲಿ ಕೌರವ ಸೇನೆಯನ್ನು, ಇನ್ನುಳಿದ ಕಡೆಗಳಲ್ಲಿ ಸಾತ್ಯಕಿ, ಅಭಿಮನ್ಯು, ಘಟೋತ್ಕಚಾದಿಗಳು ಅರಿಗಳ ಸೈನ್ಯವನ್ನು ಸವರಿದರು. ಭೀಮನು ಹುಬ್ಬು ಗಂಟಿಕ್ಕಿ ಗದೆಯನ್ನು ಒಂದೇ ಸಮನೆ ಬೀಸುತ್ತಿದ್ದಾಗ ಶತ್ರುಪಕ್ಷವು ಗಿಡುಗನ ಮುಂದಿರುವ ಗಿಳಿಗಳ ಹಿಂಡಿನಂತಾಯಿತು. ಮುಂದಿನ ವಿಷಯ ಸುಪ್ರತೀಕದ ಪೌರುಷ. ಸುಪ್ರತೀಕವನ್ನು ಅಡರಿ ಯುದ್ಧ ಮಾಡುತ್ತಿದ್ದ ಭಗದತ್ತನು ಭೀಮನ ಆಟೋಪಕ್ಕೆ ಕೆದರಿದನು. ವಿರೋಧಿ ಬಲದ ಅರಸರನ್ನು ಕಟ್ಟುವಲ್ಲಿ ದ್ರೋಣರಲ್ಲಿ ಸೆಣಸಾಡುತ್ತಿದ್ದ ಭೀಮನನ್ನು ಸೋಲಿಸುವ ಉದ್ದೇಶದಿಂದ ಗಜವೇರಿ ಬಂದನು. ಮುಗಿಲ ರಾಶಿಯನ್ನು ಸೂರ್ಯರಶ್ಮಿ ಭೇದಿಸುವಂತೆ ಪಾಂಡವ ಸೇನೆಯೊಳಗೆ ಭಗದತ್ತನು ಹೊಕ್ಕನು. ಸುಭಟರು ದಿಗಿಲೆದ್ದರು. ಇವನೇನು ಗಜಾಸುರನೋ ಅಥವಾ ಮಹಿಷಾಸುರನೋ? ಭೀಮ ಫಲ್ಗುಣರು ಇವನನ್ನು ಗೆಲ್ಲಲ ಸಾಧ್ಯ ಎನ್ನುತ್ತಿದ್ದರು. ಭಗದತ್ತನ ಆರ್ಭಟವು ಭೂಮಿ ಆಕಾಶಗಳನ್ನು ಆವರಿಸಿತು. ಸುಪ್ರತೀಕದ ಕಾಲನಡಿಯಲ್ಲಿ ಅನೇಕ ಸೈನಿಕರು ನುಚ್ಚು ನೂರಾದರು. ಅದರ ಸೊಂಡಿಲು ಅತ್ತ ಇತ್ತ ತಿರುಗುತ್ತಿರುವಾಗ ಯೋಧರು ಎಡೆಯಲ್ಲಿ ನುಸುಳಿ ವಿಲವಿಲನೆ ಒದ್ದಾಡುತ್ತಿದ್ದರು. ಕರಿಯನ್ನಡರಿ ಕಲಹಗೈದ ಭಗದತ್ತನ ಮುಂದೆ ಕಲಿ ಭೀಮನ ಸೆಣಸಾಟವು ವಿಜಯವನ್ನು ಪಡೆಯುವಂತಿರಲಿಲ್ಲ. ಹಡಗು ಜಲದಿಯಲ್ಲಿ ವೇಗವಾಗಿ ಎಷ್ಟು ದೂರ ಹೋಗಬಹುದಾದರೂ ಕರಿ ಬಂಡೆಯೊಂದು ಅಡ್ಡ ಸಿಕ್ಕಿದರೆ ನುಚ್ಚು ನೂರಾಗುತ್ತದೆ. ಪಾಂಡವ ಬಲದ ಪರಿಸ್ಥಿತಿ ಹಾಗಾಯಿತು. ಸಹಸ್ರ ಗಜತ್ರಾಣಿಯಾದ ಭೀಮಸೇನನು ಸಿಂಹನಾದವನ್ನು ಮಾಡಿ ಭಗದತ್ತನ ಮದಕರಿಯೊಂದಿಗೆ ತನ್ನ ಭುಜದ ಶಕ್ತಿಯನ್ನು ಪ್ರದರ್ಶಿಸಿದನು. ಅವನ ವಿಕ್ರಮವನ್ನು ತ್ರಿಜಗಗಳು ಕೊಂಡಾಡಿದವು. ದಿವಿಜವ್ರಾತ ಭಯಗೊಂಡಿತು. ಸುರಗಜ ಐರಾವತವು ಕಾದುವಂತೆ ಭೀಮಸೇನನೊಂದಿಗೆ ಸುಪ್ರತೀಕವು ಸೆಣಸಾಡಿತು. ಭೀಮನು ಹೊಯ್ದಾಡಿದಾಗ ಸುಪ್ರತೀಕವು ಕುಸಿದರೂ ತನ್ನ ಸೊಂಡಿಲಿನಿಂದ ವೈರಿಯನ್ನು ಬೀಳಿಸಲು ಯತ್ನಿಸಿತು. ಭೀಮನ ನೆರವಿಗೆ ನಕುಲ, ಸಾತ್ಯಕಿ, ದೃಪದ, ಕೇಕೇಯರು ಓಡಿದರು.
ಆದರೇನು, ಗಜರಾಜನು ವಿನೋದದಿಂದ ಜಲವನ್ನು ಕುಡಿದು ಸೊಂಡಿಲಿನಿಂದ ಪೂತ್ಕರಿಸುವಂತೆ ರಿಪುಬಲವನ್ನು ಸುಪ್ರತೀಕವು ಚೆಲ್ಲಾಡಿತು. ಭಗದತ್ತನು ಗಜದ ಛಲವನ್ನು ನೋಡಿ ರೊಚ್ಚಿಗೆದ್ದನು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.